ಕಳೆದ ತಿಂಗಳು ಅಂಬೇಡ್ಕರ್ ಜಯಂತಿಯ ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ಲು ಗ್ರಾಮದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಒಂದೇ ಕುಟುಂಬದ 7 ಮಂದಿಗೆ ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಸ್ಪೆಷಾಲಿಟಿಯ ಆಸ್ಪತ್ರೆ ವೈದ್ಯರು ಮರುಜೀವ ನೀಡಿದ್ದಾರೆ. ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯ ಮೆರವಣಿಗೆ ವೀಕ್ಷಿಸುತ್ತಿದ್ದ ವೇಳೆ ಯಮನಂತೆ ಬಂದ ಕಾರೊಂದು ಡಿಕ್ಕಿ ಹೊಡೆದಿತ್ತು. ಪರಿಣಾಮ 7 ವರ್ಷದ ಮಗು ಮೃತಪಟ್ಟು ಉಳಿದ 7 ಮಂದಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಚಿಕ್ಕಮಗಳೂರಿನಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಮ್ಸ್ಗೆ ರವಾನಿಸಲಾಗಿತ್ತು. ಆದರೆ ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದ್ದ ಕಾರಣ ನಂತರ ಅವರನ್ನು ಮಹಾಲಕ್ಷ್ಮಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಉಮೇಶ್ ನೇತೃತ್ವದ ತಜ್ಞ ವೈದ್ಯರ ತಂಡವು ತಕ್ಷಣವೇ ಸ್ಪಂದಿಸಿ ಸರಣಿ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿ ಎಲ್ಲರನ್ನೂ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ವಿಶೇಷವಾಗಿ ಸಾವಿನ ಅಂಚಿಗೆ ತಲುಪಿದ್ದ 12 ವರ್ಷದ ಬಾಲಕಿ ನಿಶ್ಚಲ ಎಂಬಾಕೆಗೆ ಸಮಯ ಪ್ರಜ್ಞೆಯಿಂದ 1 ತಿಂಗಳು ನಿರಂತರ ಚಿಕಿತ್ಸೆ ನೀಡುವ ಮೂಲಕ ಸಾವಿನ ದವಡೆಯಿಂದ ಪಾರು ಮಾಡಲಾಗಿದೆ. ಇವರೊಂದಿಗೆ ಸೃಷ್ಟಿ, ತೃಪ್ತಿ, ಚೇತನ್, ತಿಮ್ಮರಾಜು, ಉಷಾ ಮತ್ತು ನಾಗರಾಜು ಅವರು ಕೂಡ ಗುಣಮಟ್ಟದ ಚಿಕಿತ್ಸೆ ಪಡೆದು ಗುಣಮುಖರಾಗ್ತಾ ಇದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಈ ಎಲ್ಲ ಚಿಕಿತ್ಸಾ ವೆಚ್ಚಗಳನ್ನು ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಸರ್ಕಾರದ ಮೂಲಕ ಭರಿಸುವ ಭರವಸೆ ನೀಡಿದ್ದಾರೆ. ಆಸ್ಪತ್ರೆಯು ರೋಗಿಗಳಿಂದ ಯಾವುದೇ ಹಣ ಪಡೆಯದೆ ಉಚಿತವಾಗಿ ಸೇವೆ ಒದಗಿಸಿದೆ. ವೈದ್ಯರ ಈ ಸಾಧನೆ ಮತ್ತು ಶಾಸಕರ ಕಾಳಜಿಗೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇವಕ್ಕೆಲ್ರಿಗೂ ತುಂಬಾ ಏಟ್ ಬಿದ್ದೈತೆ. ಯಾರನ್ನ ನಾವು ಟ್ರೀಟ್ಮೆಂಟ್ ಮಾಡಕ್ ಹೋರೋ ಅವ್ರಿಗೆಲ್ಲರೂ ತುಂಬಾ ಹೊಡೆತ ಬಿದ್ದೈತೆ. ಅವ್ರಿಗೇನು ಜ್ಞಾನನೇ ಇಲ್ಲ ಅಂತೆಲ್ಲ ಹೇಳಿದಾಗ ನಾವೆಲ್ಲ ಅವ್ರನ್ನ ಕೈ ಕಾಲು ಹಿಡಿದು ಸರ್ ನೀವು ಏನಾರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಅವ್ರನ್ನ ಬೇಡ್ಕೊಂಡು ಅವ್ರನ್ನ ಇಲ್ಲ ನಮ್ಮ ಅದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಟ್ರೀಟ್ಮೆಂಟ್ ಶುರುವಾದಾಗ ಮಾಡಿದ್ದಾರೆ. 3 ದಿನ ಯಾರಿಗೂ ನೆನಪೇ ಇಲ್ಲ, ಎಲ್ರಿಗೂ ನೆನಪೇ ಇಲ್ಲ. ಆದ್ರೂ ನನ್ನ ಮಗಳಿಗೆ ಮಾತ್ರ ನೆನ್ಪು ಬಂದಿದ್ದು 5 ದಿನದ ಮೇಲೆ. ಅಷ್ಟು ತುಂಬಾ ನೋವು ಅನ್ಭವಿಸಿತ್ತದು. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾಗ ನಮ್ಗೆ ತುಂಬಾ ನಂಗೆ ನೋವಾಯ್ತು. ನನ್ನ ಮಗಳು ಇವತ್ತು ನನ್ನ ಕೈ ಬಿಟ್ಟು ಹೋಗ್ತಾಳೆ, ಕೈ ಮೀರಿ ಹೋಗ್ತಾಳೆ ಅನ್ಕೊಂಡು ಆದ್ರೆ ಡಾಕ್ಟರ್ ಭರವಸೆ ಕೊಟ್ಟಾಗ ಸರಿ ಆಯ್ತು ನೀವು ಮಾಡಿ ಅದು ಹೋದ್ರೆ ಹೋಗ್ಲಿ, ಒಂದ್ರೆ ನನ್ನ ಕೈ ಸರಿ ಬರ್ಲಿ ಅಂತ ಹೇಳಿ ನಾನೊಂದು ಭರವಸೆ ಕೊಟ್ಟೆ. ಅವ್ರು ಆಪರೇಷನ್ ಮಾಡಿರು, ಜೀವದ ನನ್ನ ಮಗಳಿಗೆ ಕೊಟ್ಟು. ಆದ್ರೂ ಅವತ್ತು ತಿರ್ಗಾ ದಿನ ನನ್ನ ಮಗಳಿಗೆ ತುಂಬಾ BP ಎಲ್ಲ ಲೋ ಆಗಿದ್ರಿಂದವ ಅದು ಪೂರ್ತಿ ಜೀವನ ಹೋಯ್ತು ಅಂತ ಹೇಳಿ ಡಾಕ್ಟರ್ ಬಂದು ಹೇಳಿದಾಗ ನಮ್ಮ ಅಮ್ಮ ನಾನು ತುಂಬಾ ನೊಂದ್ಕೊಂಡು ಇಷ್ಟೆಲ್ಲ ಅಷ್ಟೆಲ್ಲ ಓಡಾಡ್ಕೊಂಡು ಮಾಡಿ ಡಾಕ್ಟರ್ ಎಲ್ಲ ಮಾಡಿದ್ದಾರೆ. ಆದ್ರೂ ಅಷ್ಟೆಲ್ಲ ಕೈ ಬಿಟ್ಟು ಹೋಯ್ತಲ್ಲ ಅಂತ ಹೇಳಿ ನೊಂದ್ಕೊಂಡಿದ್ದು. ಆಮೇಲೆ ಮೊನಕ್ ಸರ್, ಉಮೇಶ್ ಸರ್, ಯಶವಂತ್ ಸರ್, ಅಲ್ಲಿರೋಂಥ ಎಲ್ಲಾ ಡಾಕ್ಟರ್ಸ್ ಎಲ್ಲ ಬಂದು ನೋಡಿ ನನ್ನ ಮಗಳಿಗೆ ಮತ್ತೆ ಜೀವದಾನ ಕೊಟ್ಟಿದ್ದಾರೆ. ನನ್ನ ಮಗಳು ತುಂಬಾ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಯ್ತು. ಈ ನನ್ನ ಮಗಳು ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ನನ್ನ ಮಗಳು ಇಲ್ಲೇ ದಿವಸ ಅಂತ ಹೇಳಿ ತುಂಬಾ ಚೆನ್ನಾಗಿದ್ದಾಳೆ, ಓಡಾಡ್ತಿದ್ದಾಳೆ, ಚೆನ್ನಾಗೂ ಊಟ ತಿಂಡಿ ಎಲ್ಲ ಮಾಡ್ತಾರೆ. ಅದು ನಮ್ಮ ಹೆಸರು ಉಷಾ. 1 ರೂಪಾಯಿನೇ ಬಿಲ್ ನಾವು ಸರ್ ಇದುವರೆಗೂ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ಬರೀ ಉಚಿತ ಟ್ರೀಟ್ಮೆಂಟ್ ಮಾಡಿದಾರೆ ಅಂತೇಳಿ ಅವರು ಅನ್ಕೊಂಡಿದಾರೇನೋ, ನಮಿಗೂ ನಾವು ಹಂಗ ಅನ್ಕೊಂಡಿದೀವಿ. ನಮಗ್ ಜೀವದಾನ ಕೊಟ್ಟಂತ ಡಾಕ್ಟರ್ಸ್ ಅವರು ಇವತ್ತವರೆಗೂ 1 ರೂಪಾಯಿ ಕಟ್ಟಿ ನಿಮ್ ಮನೆಗೆ ಹೋಗಿ ಕಟ್ಟಲೆ ಮನೆಗೆ ಹೋಗಂಗಿಲ್ಲ ಅಂತೇಳಿ ಇವತ್ತವರೆಗೂ ಹೇಳಿಲ್ಲ. ಅವ್ರಾಗೆ ನಮ್ಮನ್ನ ಮನೆಗೆ ಹೋಗಿ ಹುಷಾರಾಗಿದ್ದೀರಾ ಅಂತೇಳಿ ಕಳ್ಸಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಋಣಿಯಾಗಿರ್ತೀನಿ. ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಾರೆ. ಅವ್ರ ಮಕ್ಳಿಗಿಂತಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಾರೆ ಸರ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು. ಅದರಲ್ಲಿ ಇಬ್ರು ಕಂಡೀಷನ್ ಮಾತ್ರ ಸಿವಿಯರ್ಲಿ ಕ್ರಿಟಿಕಲ್ ಅಂತ ಹೇಳ್ಬೋದು. ಆ ರೀತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ಅವ್ರನ್ನ ಜೀವ ಉಳಿಸೋದು ಕೂಡ ತುಂಬಾ ಕಷ್ಟ ಅಂತ ಹೇಳಿ ಒಂದು ಅಭಿಪ್ರಾಯ ನಮ್ಮಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದಿತ್ತು. ಆ ರೀತಿಯಾದಂತ ಸಿಚುವೇಶನ್ ಅಲ್ಲಿ ಬಂದಂತ ಅಷ್ಟು ಜನ ಪೇಷಂಟ್ ಗೆ ನಮ್ಮ ಆಸ್ಪತ್ರೆಯ ಸರ್ವ ಸಿಬ್ಬಂದಿ ಅಂದ್ರೆ ಲೈಕ್ ನಮ್ಮನ್ನ ಆಲ್ಮೋಸ್ಟ್ 7-8 ಜನ ಎಲ್ಲಾ ಸ್ಪೆಷಾಲಿಟಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಸೇರಿಸಿ ಅವರಿಗೆ 2 ರೀತಿಯಾದಂತಹ ಆಪರೇಷನ್ ಗಳನ್ನ ಮಾಡಿ ಅಂತ ಕ್ರಿಟಿಕಲ್ ಲೆವೆಲ್ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಅನ್ನ ಮಾಡಿ ಇವತ್ತು ಪೇಷಂಟ್ ನಿನ್ನೆ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದೀವಿ. ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಧೈರ್ಯವಾಗಿ ನಿಂತು ಎಲ್ಲರೂ ಕೂಡ ನಾವು ಹೇಳದಂತ ಎಲ್ಲಾ ವಿಷಯನೂ ಕೂಡ ಅರ್ಥ ಮಾಡ್ಕೊಂಡು ಎಲ್ಲ ನಮ್ಗೆ ಒಪ್ಪಿಗೆಯನ್ನ ತಿಳಿಸಿ ಎಲ್ಲ ಧೈರ್ಯವಾಗಿ ನಿಂತಂತ ಎಲ್ಲ ಪೇಷಂಟ್ ನ ಎಲ್ಲ ಪೋಷಕರು ಮತ್ತೆ ನಮ್ಮ ಗಂಗಾಧರ್ ಸರ್ ಅವರು ಇವರೆಲ್ಲರೂ ಕೂಡ ತುಂಬಾ ಸಹಕಾರವನ್ನು ನೀಡಿದ್ರು. ಮತ್ತೆ ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ನಮ್ಮ ಚಿಕ್ಕಮಗಳೂರಿನ MLA ಸಾಹೇಬರಾದಂತ
ತಮ್ಮಯ್ಯ ಸರ್ ಕೂಡ ಬಂದು ಹಾಸ್ಪಿಟ್ಲಿಗೆ ಬಂದು ಎಲ್ಲಾ ಗಳನ್ನ ಇಂಡಿವಿಜುವಲ್ ಆಗಿ ಎಲ್ಲ ವಿಚಾರಿಸಿ ಏನೇನಿದೆ ಅಂತ ಕಂಪ್ಲೀಟ್ ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಮತ್ತೆ ಇದಕ್ಕೆ ಅವಶ್ಯಕತೆ ಬರುವಂತ ಎಲ್ಲಾ ಫೈನಾನ್ಷಿಯಲ್ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ, ನಮ್ ಫಂಡ್ಸ್ ಏನಿರುತ್ತೆ, ಇದನ್ನೆಲ್ಲದನ್ನು ಕೂಡ ನಾನು ಸರ್ಕಾರದ ಕಡೆಯಿಂದ ನಾನು ಬರ್ಸ್ಕೊಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಪೇಷಂಟ್ ಕಡೆಯಿಂದ ಯಾವುದೇ ಕಾರಣಕ್ಕೂ ₹1 ಕೂಡ ಕಲೆಕ್ಟ್ ಮಾಡಬೇಡಿ ಅಂತ ಏನ್ ಹೇಳಿದ್ರು. ಅದಕ್ಕೆ ನಾವು ಆ ಪೇಷಂಟ್ ಕಡೆಯಿಂದ ನಾವೇನು ಕೂಡ ಕಲೆಕ್ಟ್ ಮಾಡ್ದೇನೆ ಎಲ್ಲಾ ಟ್ರೀಟ್ಮೆಂಟ್ ಕೂಡ ನಾವು ಆಸ್ಪತ್ರೆಯಿಂದ ಬರ್ಸಿ ನಾವು ಇವತ್ತು ಟ್ರೀಟ್ಮೆಂಟ್ ಮಾಡಿ ನಿನ್ನೆ ನಾವು ಪೇಷಂಟ್ ನ ಡಿಸ್ಚಾರ್ಜ್ ಮಾಡಿದೀವಿ. ಅದರಲ್ಲಿದ್ದಂತ 7 ಜನರ ಪೇಷಂಟ್ ಅಲ್ಲಿ ಒಬ್ಳು ನಿಶ್ಚಲ ಅನ್ನೋ ಪೇಷಂಟ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇತ್ತು. ಅವರಿಗೆ ಹೊಟ್ಟೆನಲ್ಲಿರಂತ ಕಿಡ್ನಿ, ಲಿವರ್ ಮತ್ತೆ ಸ್ಪ್ಲೀನ್ ಅಂಗಗಳು ಕೂಡ ತುಂಬಾ ಮೇಜರ್ ಮಟ್ಟದ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ಕಿಡ್ನಿ ತುಂಬಾ ಡ್ಯಾಮೇಜ್ ಆಗಿದ್ರಿಂದ ರಕ್ತಸ್ರಾವ ಜಾಸ್ತಿ ಆಗ್ತಾನೆ ಇದ್ದಿದ್ರಿಂದ ಆ ಕಿಡ್ನಿನ ತೆಗಿಬೇಕಾ ಕೂಡ ಬಂತು. ತುಂಬಾ ಕ್ರಿಟಿಕಲ್ ಮಟ್ಟದ ಆಪರೇಷನ್ ಆಗಿತ್ತು. ಹಾಸನದಲ್ಲಿ ಅಂತ ಆಪರೇಷನ್ಗಳು ಅಷ್ಟು ಮಟ್ಟಕ್ಕೆ ಆಗಿರ್ಲಿಲ್ಲ ಇಲ್ಲಿ ತನಕ. ನಾವು ಫಸ್ಟ್ ಟೈಮ್ ಆ ತರದ ಆಪರೇಷನ್ ಅನ್ನ ಮಾಡಿ ಎಲ್ಲ ನಮ್ಮ ಸರ್ಜನ್ಸ್ ಗಳೆಲ್ಲರೂ ಕೂಡ ನಿಂತು ಆಲ್ಮೋಸ್ಟ್ 6-7 ಜನ ಸರ್ಜನ್ಸ್ ಅಲ್ಲಿ ಆಪರೇಷನ್ಗೆ ಅಂತಾನೆ ವರ್ಕ್ ಮಾಡಿ ಆ ಪೇಷಂಟ್ ಅನ್ನ ಆಪರೇಷನ್ ಸಕ್ಸಸ್ಫುಲ್ ಮಾಡಿ ಅದಾದ್ಮೇಲೆ ಆ ಪೋಸ್ಟ್ ಆಪರೇಟಿವ್ ಕೇರ್ ಕೂಡ ತುಂಬಾ ಚಾಲೆಂಜಿಂಗ್ ಆಗಿದೆ. ಯಾಕಂದ್ರೆ ಇನ್ನೊಂದು ಕಿಡ್ನಿ ಕೂಡ ಕೆಲಸ ನಿಲ್ಲಿಸ್ತು. ಆ ಕಿಡ್ನಿ ಕೆಲಸ ರೀಸ್ಟಾರ್ಟ್ ಮಾಡೋ ರೀತಿನಲ್ಲಿ ಯಾವ್ಯಾವ ರೀತಿ ಎಲ್ಲ ಟ್ರೀಟ್ಮೆಂಟ್ ನ ಹುಷಾರಾಗಿ ಏನು ಮತ್ತೆ ಡ್ಯಾಮೇಜ್ ಆಗದ ರೀತಿನೆಲ್ಲ ಪ್ರಯತ್ನ ಮಾಡಿದ್ವಿ. ಆ ಎಲ್ಲಾ ಪ್ರಯತ್ನಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಫಲವಾಗಿ ಇವತ್ತು ಎಲ್ಲಾ ಪೇಷಂಟ್ಗಳು ಕೂಡ ಕ್ಯೂರ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಅದ್ರಲ್ಲಿ ಮತ್ತೆ ಇನ್ನೊಬ್ರು ತೃಪ್ತಿ ಅಂತ ಹುಡುಗಿಗೆ ತಲೆಗೆ ಏಟ್ ಬಿದ್ದು ತುಂಬಾ ರಕ್ತಸ್ರಾವ ಆಗಿತ್ತು. ಒಳಗಡೆ ತಲೆ ಚಿಪ್ಪನ್ನು ಓಪನ್ ಮಾಡಿ ಬ್ರೈನ್ ಆಪರೇಷನ್ ಕೂಡ ಮಾಡಿ ಅವಳನ್ನು ಕೂಡ ಆ ಸ್ಥಿತಿಯಿಂದ ಔಟ್ ಆಫ್ ಡೇಂಜರ್ ಮಾಡಿದೀವಿ. ಇವತ್ತೆಲ್ಲ ಪೇಷಂಟ್ ಡಿಸ್ಚಾರ್ಜ್ ಆಗಿ ಇವತ್ತು ಮನೆಗೆ ಹೋಗಿದ್ದಾರೆ.